ಶ್ರುತಿ ಶ್ರುತಿ ಎಲ್ಲದೀಯವ್ವ? ಶ್ರುತಿ ಮಗಳ ಶ್ರುತಿ ಎಲ್ಲದೀಯವ್ವ? ಎಲ್ಲಿ ಹೋದ್ಯೇ ನಮ್ಮವ್ವ? ಎಷ್ಟು ಹುಡ್ಕದ್ ನಿನ್ನ ಮನೆಯೆಲ್ಲ ಜಾಲಾಡಕ್ ಹತ್ತೀನಿ. ಎಲ್ಲಿ ಹೋತು ಸ್ವಾಮಿ? ಶ್ರುತಿ ಎಲ್ಲಿ ಹೋಗ್ಯಾಳೋ? ಕಾಣ್ಸವಳ್ಳು? ಲೇ, ನಿನಗ ಹೇಳಕ್ ಹತ್ತೀನಿ, ನಿಂದ್ರು. ನಾ ಹೇಳೋದು ಕೇಳಿಸ್ತೈತ ಇಲ್ಲೋ? ಶ್ರುತಿ ಮುಂಜಾನಿಂದ ಮನೆಯಾಗ ಕಾಣ್ಸವಳ್ಳು. ಏ ಅರುಗಿಡಿ, ನಮ್ಮ ಮನಿ ದೇವ್ರಿಗೆ ಜೋಡ್ಗಾಯಿ ಓಡಿಸಿ ಅಭಿಷೇಕ ಮಾಡ್ಸು. ಏನ್ ಮಾತಾಡಕ್ ಹತ್ತೀಯೋ ಹಲ್ಕಟ್? ನನ್ನ ಸಿಚುಯೇಷನ್ಸು ಫೀಲಿಂಗ್ಸು ಈಗ್ಲಾದ್ರೂ ಆ ದೇವ್ರು ಅರ್ಥ ಮಾಡ್ಕೊಂಡಲ್ಲ ಅಂದೆ. ಮದ್ವಿ ಮಾಡ್ಕೊಂಡ್ ಹೆಂಡತಿ ಕಾಣಂಗಿಲ್ಲ ಅಂದ್ರ ದೇವ್ರಿಗೆ ಅಭಿಷೇಕ ಮಾಡು ಅಂತಿ? ಮದುವೆ ಆಗ 6 ತಿಂಗಳಾಗೈತಿ. ಒಂದಿನನೂ ನನ್ನ ಹೆಂಡತಿಯಾಗಿರ್ಲಿಲ್ಲ ಆಕಿ. ನೀನು ಆಕಿಗೆ ಗಂಡಾಗಿರ್ಲಿಲ್ಲ. ಅವಳು ಎದುರು ಮನೆ ಪಾರ್ಥನ್ ಜೊತೆ ಕಳ್ ಸಂಸಾರ ಮಾಡ್ತಿದ್ರ ನಾ ಆಕಿ ಗಂಡ ಹ್ಯಾಂಗ್ ಆಗ್ತೀನಿ? ಈಗ್ಲೂ ಹೋಗ್ ನೋಡು, ಅವನ್ ಜೊತೆನೆ ಇರ್ತಾಳಾಕಿ. ಹೈ ಬರ ಹೊರಗೆ. ಏನ್ ಸರ್? ಬಾರೋ ಹೊರಗೆ. ಕಾಲರ್ ಪಟ್ಟಿಯಿಂದ ಕೈ ತೆಗಿರಿ. ಕೈ ತೆಗಿಬೇಕಾ? ಯೂಸ್ ಕೌಂಡ್ರಲ್, ನಾನು ನಿನ್ಗೇನೋ ಮಾಡಿದ್ದೀನಿ? ನಾನೇನೋ ನಿನಗೆ ಮಾಡಿರೋದು ನಿನ್ ಮೂತಿಗೆ ಬೆಂಕಿ ಹಾಕ. ಎಮ್ಮೆಲ್ಲ ಮಗ ನೀನು, ನೋಡಕ್ ಬೆಳಗಿದ್ಯಾ ಅಂತ ಮೆರಿತಾ ಇದ್ಯಾ? ಹುಚ್ಚಾಮಿ, ತೃಪ್ತಿ ಇಲ್ದಿರೋ ತಿರ್ಬೋಗಿ ನನ್ ಮಗನೇ. ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಕೈಕಾಲ್ ಮುರಿಬೇಕು ಅನ್ಸಿದ್ರು ಶ್ರುತಿ ಅವ್ರ ಗಂಡ ಅಂತ ಸುಮ್ನೆ ಇದೀನಿ. ಯಾಕೆ ಹೊಡೆದಾಡಕ್ ಹತ್ತೀರ? ಏನಾಯ್ತು ನಿಮಗ? ಸ್ವಾಮಿ, ಹೌದಪ್ಪ, ನಂದೆಲ್ಲ ನಿಂದೆ. ನೀನ ಉತ್ತರ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ನಿನಗೆ ಹೆಂಡತಿನ ಕಂಟ್ರೋಲ್ ನಲ್ಲಿ ಇಟ್ಕೊಳಕ್ಕಾಗಲ್ಲ. ನನ್ ಮಗನ ಮೇಲೆ ಕೈ ಮಾಡ್ತೀಯನೋ? ಅವ್ರ ಅಪ್ಪಂಗ್ ಗೊತ್ತಾದ್ರೆ ನಿನ್ ಕೈ ಕಾಲು ಕತ್ತರಿಸ್ಬಿಡ್ತಾರೆ. ನಿಜವಾಗ್ಲೂ ಹುಚ್ಚದಿ? ಈಗ್ಲಾದ್ರೂ ನನ್ನ ಸಿಚುಯೇಷನ್ಸ್ ಫೀಲಿಂಗ್ಸ್ ಅರ್ಥ ಮಾಡ್ಕೋ. ನಿನ್ ಸೊಸೆನ ಮರಳು ಮಾಡೋದು ಆತ ಮತ್ ನನಗೆ ಹೊಡಿಕತ್ತಿ. ಇಲ್ಲಿ ಯಾರಿಗೂ ನನ್ನ ಸಿಚುಯೇಷನ್ಸ್ ಫೀಲಿಂಗ್ಸ್ ಅರ್ಥನೇ ಆಗ್ತಿಲ್ಲ. ರಸ್ತಾದಾಗ ರೊಟ್ಟಿ ಮಾರೋನ್ ಕೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಹೊಡಿಸ್ತಿಯಲ್ಲ, ಹಾಳಾಗೋಗಿ. ಎಲ್ರು ಹಾಳಾಗೋಗಿ. ಎಲ್ಲ ನಿನ್ನಿಂದ ಆಗಿದ್ದು. ಮನೆಗೆ ಹೋಗೋಣ. ಏನಂತಿದೆಲ್ಲ ಶ್ರುತಿ ಅವರಿಲ್ಲಿ? ಆಕಿ ಮುಂಜಾನಿಂದ ಮನೆಯಾಗ ಕಾಣಿಸ್ಕೊಳ್ಳು. ಬನ್ನಿ ಮತ್ತೆ ನೋಡೋಣ, ಹುಡ್ಕೋಣ. ನೀ ಯಾಕಪ್ಪ ಹುಡುಕ್ತಿ? ನಿನಗೂ ಆಕಿಗೆ ಏನ್ ಸಂಬಂಧ ಐತಿ? ಬಾ ಮನೆಗೆ. ಶ್ರುತಿ ಅವ್ರಿಗೆ ಏನು ಗೊತ್ತಾಗಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಪ್ಲೀಸ್ ಹೋಗಿ ಹುಡ್ಕೋಣ. ಬನ್ನಿ. ಅವ್ರ ಸವಾಸ ಬೇಡ, ಬಾ ಪಾರ್ತು. ಹೆಚ್ಚಂದ್ರೇನು? ಸಾಯ್ತಾಳ ಅಷ್ಟ, ಹೌದಲ್ಲ? ಸಾಯ್ಲಿ ಬಿಡು. ಆಕಿ ಸತ್ರ ನಿನಗೇನು? ನೀನು ನಿನ್ ಸಂಸಾರ ಸರಿ ಮಾಡ್ಕೊ ಹೋಗು. ನನ್ ಕರ್ಮ ನಾನ್ ನೋಡ್ಕೊಂತೀನಿ. ಆಕಿ ಗಂಡ್ಗೂ ಬೇಡ, ಮನಿಗೂ ಬೇಡ. ಆಕಿ ಸತ್ರೆ ಯಾರಿಗೇನಾಗ್ಬೇಕು? ಏನ್ರಿ MS? ನಮ್ಮ ಅತ್ತಿಯವರು ನಿನ್ ಗಂಡನ್ ಮನ್ಸ್ ಬದಲಾಯಿಸ್ತೀನಿ, ನೀ ಹಂಗ ಕೋಣ್ಯಾಗ ಕುಂತ್ಕೋ ಅಂದ್ರ ಅದಕ್ಕ ಸುಮ್ಮನ್ ಕುಂತ್ನಿ. ಬನ್ನಿ ನಾವು ಹೋಟೆಲ್ಗೆ ಹೋಗೋಣ. ಅಲ್ಲಿ ದಿಲೀಪಂಗ್ ಒಪ್ಪನ್ಗ ತ್ರಾಸ ಆಗ್ತಿರ್ತದ. Please try again. Please try again. Please try again. ಲಾಗಿನ್ ಟೈಮ್ ಆಗಿದೆ, ಇಲ್ಲಿ ಕಾರ್ಡ್ ಬೇರೆ ಆಕ್ಸೆಸ್ ಆಗ್ತಿಲ್ಲ. ನೋಡಿ, ಇದಕ್ಕೇನು ರೋಗ ಬಂದಿದ್ಯಾ? Excuse me, sir. Your name, sir? ಗುರುಸ್ವಾಮಿ. Sir, can I have your ID? ಲಾಗಿನ್ ಟೈಮ್ ಆಗಿದೆ. ಈ ಟೈಮ್ ಅಲ್ಲಿ ಚೆಕ್ ಮಾಡಿ ನೋಡ್ತೀನಿ ಸರ್. ಪ್ಲೀಸ್ ಕೂತ್ಕೊಳ್ಳಿ ಸರ್. 2 minutes ಸರ್, ಕೂತ್ಕೊಳ್ಳಿ ಸರ್. Mr. Guruswamy? Yeah. I'm Pallavi from HR department. Can I have your laptop, please? Sure.
ಇದರಲ್ಲಿ ನಿಮ್ಮ ಪರ್ಸನಲ್ ಡೇಟಾ ಏನೂ ಇಲ್ಲ ಅಲ್ವಾ? No. Okay. I have my personal laptop for that. All right, Mr. Goswami. So you must be aware of the cost optimization that's happening across the company. So our list alli nim hesride. If you're ready to put down your papers today, we'll consider it as a normal exit. Otherwise, we'll have to give you a termination letter and then do not expect any benefits from us. Thank you. What you just told? Are you just kidding me? What's your name? I'm Pallavi from HR. Look, Pallavi, you can't do like this. I'm working here from past 3 years, okay? Last year I got the best employee award also. Listen. I'm not authorized to give you an extension or something else. I'm just here to complete your exit formalities. Ashte. God. You just wait, okay? I'll just call the higher authority. ಆಮೇಲೆ ನೀವು ಏನು ಬೇಕಾದ್ರೂ ಮಾತಾಡ್ಕೋಬಹುದು. See, ನೀವು ಯಾರಿಗೆ ಫೋನ್ ಮಾಡಿದ್ರು ಏನು ಯೂಸ್ ಇಲ್ಲ. No. I'll call, okay? Just This wait. is happening as per your contract. Okay. I'll agree for you. Just wait, okay? The line is connecting, okay? Just wait. See, whether or not you have to stay in the company, it's completely company's decision. It's clearly mentioned in the contract letter. ಯಾಕೆ ನೀವು ಕಾಂಟ್ರಾಕ್ಟ್ ಸೈನ್ ಮಾಡಕ್ ಮುಂಚೆ ಓದಿರ್ಲಿಲ್ವಾ? ಮಾಡುತ್ತಿರುವ ಚಂದಾದಾರರು ಬ್ಯುಸಿಯಾಗಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ. Hello? What? ಯಾವ ಹಾಸ್ಪಿಟಲ್? ನಿಮ್ ಬಾಳು ಎಷ್ಟ್ ಕೆಟ್ಟ ಹಾದಿ ಹಿಡ್ದೈತಿ ಅನ್ನೋದನ್ನ ತಿಳ್ಕೊಳ್ರಿ. ಅವ್ನ್ ಯಾವನೋ ನೌಕರಿಯಿಂದ ತೆಗೆದು ಹಾಕ್ದ ಅಂತ ನೀ ಯಾಕಲೆ ಸಾಯಕ್ ಹೋಗಿದ್ದಿ? ಒಂದ್ ನೌಕರಿ ಹೋದ್ರೆ ಏನಾತು? ಜೀವನಾನೇ ಹೋದಂಗೆನ? ಕಂಪ್ಯೂಟರ್ ಕುಟ್ಟಿದ್ರ ಬರೇ ರೊಕ್ಕ ಬೀಳ್ತೈತಿ, ಆದ್ರ ನೆಮ್ಮದಿ ಸಿಗೋದಿಲ್ಲ. ಮನುಷ್ಯರ್ನ ಕಂಪ್ಯೂಟರ್ ಹಂಗ್ ನೋಡೋದ್ ಬಿಟ್ಟು ಮನುಷ್ಯರಂಗ್ ನೋಡೋದ್ ಕಲೀರಿ. ಮನುಷ್ಯರ್ನ ಮನ್ಸಾರೆ ಪ್ರೀತಿಸೋದ್ ಕಲೀರಿ. ಲೇ, ಒಮ್ಮೆ ಆಕಿ ಮುಖ ನೋಡ್ಲೆ. ಇಂಥ ಸ್ವಾರ್ಥ ಇಲ್ದಿರೋ ಪ್ರೀತಿ ನಿನಗ ಇನ್ಯಾರಿಂದಲೂ ಸಿಗೋದಿಲ್ಲ ನೋಡು. ಇನ್ನಾದ್ರೂ ನಿಮ್ಮೋರ್ ಯಾರು ಅನ್ನೋದನ್ನ ತಿಳ್ಕೊಳ್ರಿ. ಕುಡಿಯೋ ಬದ್ಮಾಶ್. ಹಾ, ಇನ್ನು ಎಷ್ಟ್ ದಿನ ಅಂತ ಇದನ್ನ ನಡೆಸ್ತಿ? ನಂಗಿಂತವ್ನ್ ಬೇಡ, ನನ್ಗೆಲ್ಲ ಆಗಲ್ದು. ನೀನೇ ನಂಗಿಲ್ತನ್ ಸಿಕ್ಸಿದ್ದು. ಇಷ್ಟ ಇದ್ರ ನಿನ್ ಜೋಡಿ ಇಟ್ಕೋ. ಇಲ್ಲ ನಾನ್ ನಿಂಗ್ ಹೊರೆ ಹಾಕಿನಿ ಅಂದ್ರ ಬಿಟ್ಬಿಡು. ನಾ ದೇಶಾಂತರ ಹೋಗ್ತೀನಿ. ಆ್ಯಕ್ಚುಲಿ ಕಾಸ್ಟ್ ಆಪ್ಟಿಮೈಸೇಷನ್ ಲಿಸ್ಟಲ್ಲಿ ನಿನ್ನ ಹೆಸರು ಇದ್ದಿದ್ದು. ಬಟ್ ನಾನು ನಿನಗೋಸ್ಕರ ಫೈಟ್ ಮಾಡಿ ಸ್ವಾಮಿನ ಟರ್ಮಿನೇಟ್ ಮಾಡಿಸಿದ್ದೀನಿ. ನನ್ನ ಮುಂದೆನೇ ಅವ್ನು ನಿನ್ನ ಮೇಲೆ ಕಣ್ಣು ಹಾಕಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಐ ಡಿಡ್ ಇಟ್ ಫಾರ್ ಯು, ಓನ್ಲಿ ಫಾರ್ ಯು. ಯವ್ವ, ಖರೇನಾ ನೀ ನನ್ ಮಗನ್ ಬಿಡಕತ್ತೀಯನ? ನೀ ನಾಟಕ ಮಾಡಿ ನಿನ್ ಮಗನ್ ಬದಲ್ ಮಾಡಕ್ಕಾಗಿಲ್ಲ. ಅದಕ್ಕ
ನನ್ನ ಗಂಡನ ಬದಲು ಮಾಡ್ಕೊಳಕ್ಕ ನಾ ಹೊಸ ನಾಟಕ ಶುರು ಮಾಡೀನಿ. ಇಲ್ಲೇ ಮಾಡ್ತಾ ಇದೀಯಾ? ನೀನ್ ಇನ್ನೂ ಚೇಂಜ್ ಆಗಿಲ್ಲ ಅಲ್ವಾ? ಅಟ್ಲೀಸ್ಟ್ ನೀನ್ ಏನ್ ಮಾಡ್ತಾ ಇದೀಯಾ ಅಂತ ನಿನಗೆ ಗೊತ್ತಾ? ನೀನ್ ಹೇಗ್ ಅನ್ಕೊಂಡೆ ನಾನು ಇನ್ನ ಲವ್ ಮಾಡ್ತಾ ಇದ್ದೀನಿ ಅಂತ? ಯಾರ ಮೇಲಾದ್ರೂ ಕೋಪ ಇದ್ರೆ ನಗ್ತಾ ನಾಟಕ ಮಾಡಿ ಅದನ್ನ ಮುಚ್ಚಿಡ್ಬೋದು. ಆದ್ರೆ ಪ್ರೀತಿ ಮುಖದ ಮೇಲೆ ಕೋಪ ತ್ಯಾಪೆ ಹಾಕಿ ಜಾಸ್ತಿ ದಿವಸ ಮುಚ್ಚಿಡಕ್ಕಾಗಲ್ಲ. ನಿಂಗೊಂದು ವಿಷಯ ಗೊತ್ತಾ? ನನ್ನ ಜೊತೆ ಕೇರ್ಫುಲ್ ಆಗಿರ್ಬೇಕು ಅನ್ಕೊಂಡವರು ಇವತ್ತು ನನ್ನ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ನನ್ನ ನೋವು ಮುಂದೆ ನಿಮ್ ಪ್ರೀತಿ ಏನೂ ಇಲ್ಲ. ಈಗೋ ಅಲ್ವಾ ನಿನ್ಗೆ? ಕೊಬ್ಬಿನ ಕರ್ಗಿಲ್ಲ ಅಲ್ವಾ? ಕೇಳೋನೊಬ್ಬ ಫ್ರೀಯಾಗಿ ಸಿಗ್ತಾನೆ ಅಂತ ಬಾಯಿಗೆ ಬಂದಂಗ ಮಾತಾಡ್ಬಾರ್ದು. ಜಗತ್ತಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಯಾರಿಗೂ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ, ಟೈಮೂ ಇರಲ್ಲ. ಇಲ್ಲಿ ಎಲ್ಲ ಡೌ ಮಾಡೋ ಜನನೇ. ನಾವ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದ್ರಲ್ಲಿ ವೀಕ್ನೆಸ್ ಹುಡುಕ್ತಾರೆ. ಅದೇ ವೀಕ್ನೆಸ್ ಇಟ್ಕೊಂಡು ನಮ್ಮನ್ನ ಆಟ ಆಡ್ಸಕ್ ಟ್ರೈ ಮಾಡ್ತಾರೆ. ಅದು ನಾವು ಎಂಟರ್ಟೈನ್ ಮಾಡಿದ್ರೆ ಮಾತ್ರ. ಅಂತವ್ರಿಗೆ ಯಾಕೆ ಎಂಟರ್ಟೈನ್ ಮಾಡಕ್ ಹೋಗ್ತ್ಯಾ? ನಾನ್ ನಿನ್ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ವಾ? ನಿನ್ನಿಂದ ನಾಯಿ ತರ ದಿನ ಅಲಿತಾ ಇದೀನಿ ತಾನೆ? ಯಾರೋ ನಿನ್ ಕೇರ್ಲೆಸ್ ಆಗಿ ನೋಡಿದ್ರು ಅಂತ ನನಗೆ ಯಾಕೆ ನೋವು ಕೊಡ್ತಾ ಇದ್ಯಾ? ಸಾಯಿಸ್ಬಿಡ್ತೀನಿ ನಿನ್ನ. ನಂಗೆ ನೆಮ್ಮದಿಯಾಗಿ ಅಳಕ್ ಬಿಡು. ಎಲ್ಲರೂ ಸೇರ್ಕೊಂಡು ನನ್ನ ವಿಲನ್ ಮಾಡ್ಬಿಟ್ರಿ. ನೀ ಫೋನ್ ಮಾಡಾದ್ಮೇಲೂ ನಾನು ನಿನ್ ಜೊತೆ ಇದ್ದೆ ತಾನೆ. ಅವಾಗ ನನ್ನ ಪ್ರೀತಿ ಗೊತ್ತಾಗ್ಲಿಲ್ವಾ ನಿನ್ಗೆ? ಆದ್ರೆ ನೀನೇನ್ ಮಾಡ್ದೆ ಹೇಳು? ಎದುರು ಮನೆ ಹುಡುಗಿ ಶ್ರುತಿ ಜೊತೆ ಸೇರ್ಕೊಂಡು ನನ್ನನ್ನ ಒಂಟಿ ಮಾಡ್ದೆ. ಸಾಯ್ಬೇಕು ಅನ್ಸ್ತದೆ. ಒಂದೇ ಒಂದ್ಸತಿ ನೀನ್ ಎದೆ ಮೇಲೆ ಮಲಗಿಸ್ಕೊಂಡು ಸಾರಿ ಅನು ಅಂತ ಹೇಳಿದ್ರೆ ಕನ್ವಿನ್ಸ್ ಆಗಿ ಹೋಗ್ತಾ ಇದ್ದೆ. ಈಗೆಲ್ಲ ನಿಮ್ ಪಾರ್ಟ್ನರ್ ಅವ್ರ ಅತ್ತೆ ಜೊತೆ ಊರಿಗೆ ಹೊರಟೋದ್ಲು. ಒಳ್ಳೇದಾಯ್ತು ಬಿಡು. ಆ ಡಬ್ಬಾ ಹೋಟೆಲ್ ಮುಚ್ಚಿಬಿಟ್ಟು ನಾವ್ ದೊಡ್ಡದಾಗ ಒಂದ್ ರೆಸ್ಟೋರೆಂಟ್ ಓಪನ್ ಮಾಡೋಣ. ಹೇಗಿದ್ರು ನಾನು ಆಫೀಸ್ಗೆ ರಿಸೈನ್ ಮಾಡಾಯ್ತು. ಒಳ್ಳೆ ಕೆಲಸ ಮಾಡಿದೆ, ಹಾಗೆ ಮಾಡೋಣ. ರೀ ಪಾರ್ಥವ್ರ, ಇದೇನ್ ಸರಿ ಬರೋಲ್ದು ನೋಡ್ರಿ. ಅನು ಅಕ್ಕ ನಮ್ ಹೋಟೆಲ್ ಡಬ್ಬ ಹೋಟೆಲ್ ಅಂದ್ರೆ ನೀವ್ ಸುಮ್ನೆ ಆದಿರಿ. ಹೆಂಡತಿ ತಕ್ಕೆದಾಗ ಬಂದು ಅನ್ಕೂಡ್ಲ ಹೋಟೆಲ್ ಮುಚ್ಚಕ್ಕ ತಯಾರಾದಿರಿ. ಹೋಟೆಲ್ದಾಗ ನಂದು ಪಾರ್ಟ್ನರ್ಶಿಪ್ ಐತ್ರಿ. ನೋಡ್ರಿ ಅನ್ನೋಕೋರ ಬೇಕಾದ್ರೆ ನಮ್ ಕೂಡ ಬಂದು ಚಾಕ್ರಿ ಮಾಡ್ರಿ ಅಷ್ಟ. ಮತ್ತೆ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಯಾ? ನಿಮ್ಮ ಹೆಂಡತಿ ನಾರ್ಮಲ್ ಹೆಂಡತಿ ಅಲ್ಲ, ಅವಳು ಅಬ್ನಾರ್ಮಲ್ ಹೆಂಡತಿ. ಅವಳಿಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ಡೌ ಮಾಡೇ ಕ್ಯಾಚ್ ಹಾಕ್ಬೇಕು ಅಂತ ಇವರೇ ಐಡಿಯಾ ಕೊಟ್ಟಿದ್ದು. ನಂದಾಣೆ. ಏನ್ರಿ ಇದು? ನಿಮ್ಗ ಹೆಂಡತಿ ಕೂಡ ಮಾತಾಡಕ್ ಬರಂಗಿಲ್ರಿ. ಹೆಂಡತಿ ಕೂಡ ಹೃದಯದಿಂದ ಮಾತಾಡ್ಬೇಕು. ಬಾಯಿ ಮುಚ್ಚಿ ಸಾಕು. ಅವಳಿಗೆ ನಾರ್ಮಲ್ ಬಾಯಿಂದ ಮಾತಾಡಿದ್ರೆ ಅರ್ಥ ಆಗಲ್ಲ. ನೀನ್ ಹೃದಯದಿಂದ ಮಾತಾಡ್ಬೇಕಂದ್ರೆ ಹೃದಯದಿಂದ. ನೇಮ್ ತಾಲೆ ಲೇ ದೌಲತ್ ರಾಣಿ, ನೀನನ್ ಲೈಫ್ ಅಲ್ಲಿ ಹೀರೋಯಿನ್ ಕಣೆ. ಯಾಕೆ ವಿಲನ್ ತರ ಆಡ್ತಾ ಇದ್ಯಾ? ಮಾತಿಗೂ ಮುನಿಸ್ಕೋತಾ ಇದ್ರೆ ಇದ್ರಲ್ಲೇ ಜೀವನ ಕಳೆದೋಗುತ್ತೆ. ನಾನಿನ್ನು ಮಕ್ಳು ಮರಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ.